ಸೊ ಅದನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ವಾರ್ಡಲ್ಲಿ ಕೂಡ ಡ್ರಗ್ ಮುಕ್ತ ಬಳ್ಳಾರಿಯನ್ನು ಮಾಡೋದಕ್ಕೆ ನಾನು ಬರೋ ತಿಂಗಳಿಂದನೇ ನಾವೆಲ್ಲರೂ ಸೋಮಶೇಖರ್ ರೆಡ್ಡಿ, ಶ್ರೀರಾಮುಲು, ನಾನು, ಲಕ್ಷ್ಮೀನಾರಾಯಣವ್ರು ನಾವೆಲ್ಲರೂ ಕೂಡ ಸೇರಿ ವಾರ್ಡಲ್ಲಿ ಕೂಡ ಜನಗಳಲ್ಲಿ ಒಂದು ಜಾಗೃತಿ ಮೂಡಿಸುವಂಥ ಒಂದು ಕೆಲಸಕ್ಕೆ ಮುಂದಾಗ್ತೀವಿ. ಸೊ ಅಲ್ಲಿ ಸಾರ್ವಜನಿಕ ಸಭೆಗಳನ್ನು ಮಾಡೋದ್ರ ಮೂಲಕ ಪ್ರತಿ ವಾರ್ಡಲ್ಲಿ ಕೂಡ ಮಕ್ಕಳನ್ನು ಜಾಗೃತವಾಗಿ ನೋಡಿಕೊಳ್ಳುವಂಥ ಒಂದು ಕೆಲಸಕ್ಕೆ ಮುಂದಾಗಬೇಕು. ಇಲ್ಲಾಂದರೆ ಇವಾಗ ನಾವು ಕೇಳ್ತಾ ಇರೋದು ನಿಮಗೂ ಗೊತ್ತಾಗ್ತಾ ಇರುತ್ತೆ, ನಮಗಿಂತ ಜಾಸ್ತಿ ನಿಮಗೆ ಇದು ಇನ್ಫಾರ್ಮೇಷನ್ ಇರುತ್ತೆ. ತುಂಬ ಹೆಚ್ಚಾಗಿ ಇಡೀ ಬಳ್ಳಾರಿ ಇವತ್ತು ಅಸ್ತವ್ಯಸ್ತವಾಗಿಬಿಟ್ಟು ಯುವಕರೆಲ್ಲರೂ ಕೂಡ ಇವತ್ತು ಎಲ್ಲಿ ನೋಡಿದ್ರೆ ಅಲ್ಲಿ ಡ್ರಗ್ ಅಡಿಕ್ಟೆಡ್ ಆಗಿಬಿಟ್ಟು ನಾವು ಏನು ಮೊನ್ನೆ ನೋಡಿದ್ದೀವಿ, ಒಂದು ಕನಗಿರಿ ಕ್ಷೇತ್ರದಲ್ಲಿ ಒಬ್ಬ ಯುವಕ ತಂದೆಯೇ ಪ್ರಾಣ ಕಳ್ಕೊಬೇಕಾಯಿತು. ಅಂಥ ಘಟನೆಗಳು ಇನ್ನೂ ಎಷ್ಟು ಆಗ್ಬೋದು ಅನ್ನೋಂಥ ಒಂದು ಭಯದ ವಾತಾವರಣ ಈಗಾಗಲೇ ಇಡೀ ನಮ್ಮ ರಾಜ್ಯದಲ್ಲೇ ಸೃಷ್ಟಿಯಾಗಿದೆ. ಅಟ್ಲೀಸ್ಟ್ ನಾವು ನಮ್ಮ ಭಾಗದಲ್ಲಾದರೂ ಜನರನ್ನು ಜಾಗೃತಿ ಮಾಡೋ ಕೆಲಸ ನಾವು ಮಾಡಬೇಕು. ಸೊ ಅದನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ವಾರ್ಡಲ್ಲಿ ಕೂಡ ಡ್ರಗ್ ಮುಕ್ತ ಬಳ್ಳಾರಿಯನ್ನು ಮಾಡೋದಕ್ಕೆ ನಾನು ಬರೋ ತಿಂಗಳಿಂದನೇ ನಾವೆಲ್ಲರೂ ಸೋಮಶೇಖರ್ ರೆಡ್ಡಿ, ಶ್ರೀರಾಮುಲು, ನಾನು, ಲಕ್ಷ್ಮೀನಾರಾಯಣವ್ರು ನಾವೆಲ್ಲರೂ ಕೂಡ ಸೇರಿ ವಾರ್ಡಲ್ಲಿ ಕೂಡ ಜನಗಳಲ್ಲಿ ಒಂದು ಜಾಗೃತಿ ಮೂಡಿಸುವಂಥ ಒಂದು ಕೆಲಸಕ್ಕೆ ಮುಂದಾಗ್ತೀವಿ. ಸೊ ಅಲ್ಲಿ ಸಾರ್ವಜನಿಕ ಸಭೆಗಳನ್ನು ಮಾಡೋದ್ರ ಮೂಲಕ ಪ್ರತಿ ವಾರ್ಡಲ್ಲಿ ಕೂಡ ಮಕ್ಕಳನ್ನು ಜಾಗೃತವಾಗಿ ನೋಡಿಕೊಳ್ಳುವಂಥ ಒಂದು ಕೆಲಸಕ್ಕೆ ಮುಂದಾಗಬೇಕು. ಇಲ್ಲಾಂದರೆ ಇವಾಗ ನಾವು ಕೇಳ್ತಾ ಇರೋದು ನಿಮಗೂ ಗೊತ್ತಾಗ್ತಾ ಇರುತ್ತೆ, ನಮಗಿಂತ ಜಾಸ್ತಿ ನಿಮಗೆ ಇದು ಇನ್ಫಾರ್ಮೇಷನ್ ಇರುತ್ತೆ. ತುಂಬ ಹೆಚ್ಚಾಗಿ ಇಡೀ ಬಳ್ಳಾರಿ ಇವತ್ತು ಅಸ್ತವ್ಯಸ್ತವಾಗಿಬಿಟ್ಟು ಯುವಕರೆಲ್ಲರೂ ಕೂಡ ಇವತ್ತು ಎಲ್ಲಿ ನೋಡಿದ್ರೆ ಅಲ್ಲಿ ಡ್ರಗ್ ಅಡಿಕ್ಟೆಡ್ ಆಗಿಬಿಟ್ಟು ನಾವು ಏನು ಮೊನ್ನೆ ನೋಡಿದ್ದೀವಿ, ಒಂದು ಕನಗಿರಿ ಕ್ಷೇತ್ರದಲ್ಲಿ ಒಬ್ಬ ಯುವಕ ತಂದೆಯೇ ಪ್ರಾಣ ಕಳ್ಕೊಬೇಕಾಯಿತು. ಅಂಥ ಘಟನೆಗಳು ಇನ್ನೂ ಎಷ್ಟು ಆಗ್ಬೋದು ಅನ್ನೋಂಥ ಒಂದು ಭಯದ ವಾತಾವರಣ ಈಗಾಗಲೇ ಇಡೀ ನಮ್ಮ ರಾಜ್ಯದಲ್ಲೇ ಸೃಷ್ಟಿಯಾಗಿದೆ. ಅಟ್ಲೀಸ್ಟ್ ನಾವು ನಮ್ಮ ಭಾಗದಲ್ಲಾದರೂ ಜನರನ್ನು ಜಾಗೃತಿ ಮಾಡೋ ಕೆಲಸ ನಾವು ಮಾಡಬೇಕು.